ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ, ಅಧೋಗತಿಗೆ ಅದು ಹೋಗುತ್ತದೆ. ಯಾಕಂದ್ರೆ ಸಿದ್ದರಾಮಯ್ಯ ಇರೋದ್ರಿಂದ ಈಗ 3 ವರ್ಷ ಆರ್ಥಿಕ ಪರಿಸ್ಥಿತಿ ಹಿಂಗೆ ನಿಗ್ಸ್ಕೊಂಬಂದ್ರವ್ರ ಯಾರಿಗೂ ಸಮಸ್ಯೆ ಆಗಲ್ಲಂಗೆ ನಿಗ್ಸ್ಕೊಂಬಂದ್ರು. ಈಗ ಗ್ಯಾರಂಟಿ ವಾರಂಟಿ ಏನು ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯಿಂದ ಇದೆಲ್ಲ ಗ್ಯಾರಂಟಿಗೆ 3 ವರ್ಷ ಸಮಸ್ಯೆ ಆಗಲ್ಲಂಗೆ ಬತ್ತು. ಆಮೇಲೆ ಇದೇನಾಕೈತಿ ಮುಂದೆ ಬರ್ತಾರೆ ಗ್ಯಾರಂಟಿ ಐತಿ ಸ್ಟಾಪ್ ಆಗಿ ಆಕೈತೆ, ಅದ್ರಾಗೇನು ಎರಡನೇ ಮಾತಿಲ್ಲ. ಮತ್ತಿನ್ನು ಇದೇನು ಸರ್ಕಾರಿ ನೌಕರಿ ಸಂಬಳ ಕೊಡ್ತಾರೆ ಅದು ಸುಲಭ ಸಮಸ್ಯೆ ಆಗುತ್ತೆ ಕರ್ನಾಟಕ. ಆ ಲೆವೆಲ್ ಬಂದ್ಬಿಡ್ತೈತಿ. ಸಿದ್ದರಾಮಯ್ಯ ಅವರು ಈ ಹೈಕಮಾಂಡ್ ಯಾರೋ ಅವನೊಬ್ಬ ಸುರ್ಜಿವಾಲ ಯಾರೋ ವೇಣುಗೋಪಾಲ್ ಅಂತ ಅವ್ರಿಗೆ ಕನ್ನಡ ಮಾತಾಡಕ್ ಬರೋದಿಲ್ಲ, ಇಲ್ಲಿ ಸಮಸ್ಯೆ ಗೊತ್ತಿಲ್ಲ. ಇವ್ರು ಬಂದು ಅಲ್ಲಿ ಕೂತ್ ಹೈಕಮಾಂಡ್ ಡೈರೆಕ್ಷನ್ ಕೊಡೋರು ಹಿರಿಯ ನಾಯಕರು. ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡ್ರು. ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ. ಅದಕ್ಕೆ ಇನ್ನು ಕಾಂಗ್ರೆಸ್ ಪಕ್ಷ ಏನೈತಿ ಇನ್ನಿದು 2028ಕ್ಕೆ 40ಕ್ಕೆ ಬಂದ್ ಹೈತ್ರೆ ಆಶ್ಚರ್ಯ ಪಡುವಂತ ವಿಷಯ ಅಲ್ಲ. ನೀ ಹೇಳು ಮತ್ತೆ 28ವರೆಗೆ ಸಿದ್ದರಾಮಯ್ಯ ಇರ್ಬೇಕಂತ. 2028 ಇರ್ಬೇಕು. ಮುಂದಿನ ಅವ್ರ ಮೇಲೆ ಚುನಾವಣೆ ಹೋಗ್ಬೇಕಾಯ್ತು. ಯಾಕಂದ್ರೆ ಏನು ಬದಲಾವಣೆ ಮಾಡಿ ಎಲ್ಲರಿಗೂ ಒಂದು ಪೋಸ್ಟ್ ಇದ್ದು. ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಸಿಎಂ ಇದ್ರು, ಎಲ್ಲ ಮಂತ್ರಿ ಮಾಡಿ ಚೆನ್ನಾಗಿ ಹೊಂಟಿತ್ತು. ಇದು ಹೈಕಮಾಂಡ್ ಇದಕ್ಕೆ ಕೈ ಹಾಕಿದ್ ಜೀವನಗುಡಿ ಕೈ ಹಾಕಿದಂಗೆ ಆಗ್ಬಿಟ್ಟಿತ್ತು. ಈಗ ಸ್ವಯಂ ಘೋಷಿತ ಅವ್ರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ದಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಘೋಷಣೆ ಮಾಡಿದಾರೆ ಮೀಟಿಂಗ್ ದಾಗ. ಅದೇ ಅವ್ರು ಹೈಕಮಾಂಡ್ ಸುರ್ಜಿವಾಲ ಏನೋ ದೊಡ್ಡ ಲೀಡರ್ ಅವ್ರ ಪಾಪ. ಅವ್ರಿಗೆ ಬೆಂಗಳೂರು ಬಿಟ್ರೆ ಬೇರೆ ಮುಂದಿನ ಊರಿಗೆ ಗೊತ್ತಿಲ್ಲ. ಅಂತವ್ರ ಕಡೆ ಇವ್ರು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳ್ತಾರಂದ್ರೆ ಇದು ಒಂದು ಅಹಿಂದ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗಿದೆ. ಈಗ ಅಹಿಂದ ಸಮಾಜದವ್ರು ಏನಂತ ಇದ್ರೆ ಅಹಿಂದ ಸಮಾಜವನ್ನು ತುಳಿಯುವಂತ ಷಡ್ಯಂತ್ರ ನಡೀತಾ ಇದೆ. ತುಳಿದ ಬಿಟ್ರು ಹೈಕಮಾಂಡ್ದವರು ಪಾಪ ಅವರು ಸುರ್ಜಿವಾಲ ವೇಣುಗೋಪಾಲ್ ಅವರು ತುಳಿದ ಬಿಟ್ರು. ಯಾಕಂದ್ರೆ ಅವ್ರು ವೇಣುಗೋಪಾಲ್ ಅಲ್ಲಿ ಕೇಳಕ್ ಸಿಎಂ ಆಗ್ಲತ್ತೆ ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು. ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗ್ಬಿಟ್ರು. ಸಿದ್ದರಾಮಯ್ಯ ಅವರು ಕುರುಬ ಸಮಾಜ ಆಯ್ತು ಅಹಿಂದ ಸಮಾಜ ಆಯ್ತು ಇದನ್ನ ಈಗೇನು ಕಣ್ಣೀರ್ ಹಾಕ್ಸತ್ತಾರೋ ಈ ಕಣ್ಣೀರ್ ಏನೈತೆ ಆಮೇಲೆ ಜ್ವಾಲಾಮುಖಿ ಆಗಿ 2028ಕ್ಕೆ ಸ್ಫೋಟ ಆಗುತ್ತೆ. ಬೆನಿಫಿಟ್ ಬಿಜೆಪಿ ಅವರು ತಗೋತಾರ ಯಾರಿಗೆ ತಗೋತಾರೆ ಬೆನಿಫಿಟ್. ಯಾಕೆ ಅವಾಗ ನೋಡ್ರಿ ಬಸವರಾಜ ಬೊಮ್ಮಾಯಿ ಮಾಡ್ರು ಬಿಜೆಪಿ ಏನಾಯ್ತು, ಈಗ ಮಾಡ್ತಾರೋ ಏನಾಕೈತಿ ಮುಂದೆ ನೋಡಕ್ರ ನೀವು. ಯಾಕಂದ್ರೆ ನಾವ್ ಇಲ್ಲಿ ಕೂತ್ ಹೇಳಿ ಅದಕ್ಕೆ ಯಾರು ಬೆಲೆ ಕೊಡದ್ರೆ ಹಂಗೆ ಹೇಳ್ತಾರ ತಗೋತಾರೆ. ಅದು 2028ಕ್ಕೆ ಗೊತ್ತಾಗತ್ತೆ. ಯಾಕೆ ಈ ಬಾಗಲಕೋಟೆ ಇಲೆಕ್ಷನ್ ಆಯ್ತು, ನಮ್ಮ ದಾವಣಗೆರೆ ಎಲೆಕ್ಷನ್ ಆಯ್ತು, ಅಹಿಂದ ಮತಗಳು ಕೈ ಹಿಡಿದು ಅವಾಗ ಎಲ್ಲ ಏನ್ ಬಾಳ ಚೆನ್ನಾಗಿ ಕ್ಯಾನ್ವಾಸ್ ಹೋದ್ರಲ್ಲಿ ಹೇಳಿ ಎಲ್ಲಾರು ಕೈ ಕೊಟ್ರು. ಇವರಿಂದಾನೇ ಬಂದ್ರು. ದಾವಣಗೆರೆ 5,000 ಮತಗಳನ್ನು ಬಂತು. ಇದು 22,000 ಸಿದ್ದರಾಮಯ್ಯ ಮಾಸ್ ಲೀಡರು ಅಹಿಂದ ಮತ ಬಂದ್ರು. ಅದಕ್ಕಾಗಿ ಎಲ್ಲಾ ಜನ ಇದನ್ನ ಸೀರಿಯಸ್ ಆಗಿ ತಗೊಂಡು ಸಿದ್ದರಾಮಯ್ಯ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ತಕ್ಕ ಉತ್ತರ ಕೊಡಬೇಕು. ಪಕ್ಷಕ್ಕೆ ಒಂದು ಏನ್ ಸಂದೇಶ ಕೊಡ್ತೀರಾ ನೀವು? ನೋಡ್ರಿ, ಕಾಂಗ್ರೆಸ್ ಪಕ್ಷ ಬಿಜೆಪಿ ಅವ್ರ ತಪ್ಪ ಅಂದ್ರೆ ಸರ್ಕಾರ ಬಂದಿತ್ತದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ನೇತೃತ್ವದಲ್ಲಿ ಮತ ತಗೊಂಡು ಗೆದ್ದು ಬಂದಿದ್ರು. ಈಗ ಇವ್ರು ಅಹಿಂದಕ್ಕನೆ ಮೋಸ ಮಾಡ್ರು ಮತ್ತು ಸಿದ್ದರಾಮಯ್ಯ ಮೋಸ ಮಾಡ್ರು. ಅದಕ್ಕಿಂತ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ 2028ಕ್ಕೆ 40ಕ್ಕೆ ಬಂದ್ ಹತ್ತದೆ. ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವ್ರು ನಿಭಾಯಿಸ್ತಾರಲ್ಲ, ಅದ್ರ ಬಗ್ಗೆ ನಮಗೇನೇನು ಮಾಹಿತಿ ಇಲ್ಲ. ಇನ್ನ ಮಂತ್ರಿ ಮಂಡಳ ಯಾವ ಏನ್ ಮಾಡ್ತಾರೋ ವಿಸರ್ಜನೆ ಮಾಡಿದ್ರೆ ನಮಗೇನಾದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಮುಂದೆ ಏನಾಗ್ತದೆ ನೋಡ್ಬೇಕಿರೋದು. ಕಾಂಗ್ರೆಸ್ ಪಕ್ಷ ಯಾರು ಯಾವಾಗ ಏನ್ ಅಲ್ಲಿಂದ ಟಪಾಲ್ದಾಗ ಬರ್ತೈತಿ ಯಾರು ಮಾಡ್ತಾರೆ ಹೇಳಕ್ ಬರೋದಿಲ್ಲ ಅವ್ರು. ಮತ್ತು ಸುರ್ಜಾಲ ವೇಣುಗೋಪಾಲ್ ಪಾಪ ಅವ್ರು ಮತ್ತೆ ಬೇರೆ ಯಾರನ್ನ ಮಾಡಿದ್ರು ಮಾಡಬಹುದು. ದೊಡ್ಡ ನಾಯಕರು ಅವ್ರು ಸುರ್ಜಾಲ ವೇಣುಗೋಪಾಲ. ಮತ್ತು ಅವರೇ ಕರ್ನಾಟಕದಾಗ ಸರ್ಕಾರ ತಂದಾರು. ಸಿದ್ದರಾಮಯ್ಯ ಏನ್ ಪಾತ್ರ ಇಲ್ಲ. ಈಗ ಗೊತ್ತಾಗತ್ತೆ. ಈಗ ಇನ್ನೊಂದು 2 ತಿಂಗಳದಾಗ ಸರ್ಕಾರ ನಡೆಸೋ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ ಅವಾಗ ಗೊತ್ತಾಗದ್ರೆ.